ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ಹೇಗಿದ್ದೀರಲ್ಲ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಗ್ಗೆ ಆಗೋದು ಬೇಗ, ಕತ್ಲೆ ಆಗೋದು ತುಂಬಾ ಬೇಗ ಆಗಿಬಿಟ್ಟಿದೆ. ಇವತ್ತು ನಮ್ಮ ಮನೇಲಿ ಅಂದರೆ ಗೊಬ್ಬರ ತೆಗೆಯೋ ಕೆಲಸ, ಗೊಬ್ಬರ ಹಾಕೋ ಕೆಲಸ ಗಿಡಗಳಿಗೆ. ಮುಂಚೆ ಇಲ್ಲ, ಆದರೆ ನಮ್ಮ ಮನೇಲೇ ಹಸು ಇತ್ತು ನೋಡಿ, ಆವಾಗ 2 ತಿಂಗಳಿಗೆ ಒಂದ್ಸಲ ಆ ಥರ ಎಲ್ಲ ಗೊಬ್ಬರ ತೆಗಿತಾಯಿದ್ವಿ. ಬಟ್ ಇವಾಗ ನಮ್ಮ ಮನೇಲಿ ಹಸು ಕೊಟ್ಟಿದ್ದೀವಲ್ವ, ಹಾಗಾಗಿ ತೋಟದ ಕೆಲಸ ತುಂಬ ಅಂದರೆ ಮುಂಚಿನ ಥರ ಇಲ್ಲ ಇವಾಗ. ಹಾಗಾಗಿ ಇವತ್ತು ಗೊಬ್ಬರ ಎಲ್ಲ ತೋಟಕ್ಕೆ ಹಾಕೋಗಿದೆ. ಹಾಗಾಗಿ ಇವತ್ತು ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ ಕೆಲಸಕ್ಕೆ. ಅಂದರೆ ಫಸ್ಟ್ 2 ದಿನ ಅಡಿಕೆ ಮರದ್ದು ಬುಡ ಬಿಡ್ಸೋಕ್ಕಿರುತ್ತಲ್ಲ, ಅದಕ್ಕೋಸ್ಕರ ಒಂದು 4-5 ಜನ ಬರ್ತಾರೆ ಅಷ್ಟೇ. ಗೊಬ್ಬರ ತೆಗಿಯೋಕ್ಕೆ ದಿನ ಒಂದು 10 ಜನ ಎಲ್ಲ ಇರ್ತಾರೆ. ಸೊ ಇವತ್ತು 4 ಜನ ಬರ್ತಾರೆ ಅಂತ ಅನಿಸುತ್ತೆ. ಇವತ್ತು ನಾನೇನು ಮಾಡಿದ್ದೆ ಅಂದರೆ ಕಡುಬು ಮಾಡಿದ್ದೆ. ತುಂಬ ದಿನ ಆಯಿತು ಕಡುಬು ಮಾಡಿದೆ. ಸ್ವಲ್ಪ ದೊಡ್ಡದಾಗಿ ಕಡುಬು ಮಾಡಿಕೊಂಡೆ, ಯಾಕಂದರೆ ಅದನ್ನ ಸ್ವಲ್ಪ ಪುಂಡಿಗಸಿ ಮಾಡೋಣ ಅಂತ. ನಮ್ಮ ಮಂಗಳೂರು ಕಡೆ ಫೇಮಸ್ ಅಲ್ವಾ ಪುಂಡಿಗಸಿ. ಸೊ ಹಾಗಾಗಿ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡೆ, ಪುಂಡಿಗಸಿ ಮಾಡ್ಕೊಳ್ಳೋಣ ಅಂತ. ಸ್ವಲ್ಪ ಲಾಸ್ಟಿಗೆ ಮಾತ್ರ ಒಂದು ಸಣ್ಣದು ಕಡುಬು ಮಾಡಿಕೊಂಡೆ, ಯಾಕಂದರೆ ಮಕ್ಕಳಿಗೆ ತಿನ್ನೋಕ್ಕಿಂತ ಅವ್ರಿಗೆ ಅಷ್ಟು ಪುಂಡಿಗಸಿ ಅಷ್ಟೊಂದು ಇಷ್ಟ ಆಗಲ್ಲ ಮಕ್ಕಳಿಗೆ. ಕೃಷ್ಣನಿಗಷ್ಟೇ ಅವನು ಖಾಲಿ ಟೀನಲ್ಲೇ ಏನಾದರೂ ನಾನು ರೊಟ್ಟಿ ಅಥವಾ ಕಡುಬೆಲ್ಲ ಮಾಡಿದರೆ ಟೀಗೆ ಮುಳುಗಿಸಿ ತಿಂತಾನೆ, ಅಥವಾ ಚಟ್ನಿಲಿ ತಿಂತಾನೆ. ಹಾಗಾಗಿ ಜಾಸ್ತಿ ಏನು ಅಂದರೆ ಒಂದು 10 ಕಡುಬು ಸಣ್ಣದು ಮಾಡಿದೆ, ಮತ್ತೆಲ್ಲ ದೊಡ್ಡ ಕಡುಬು ಮಾಡಿದೆ. 10 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಮಾಡಿಕೊಡೋಣ ಅಂತ. ಶುಭ ದಿನ ಎಲ್ರಿಗೂ. ಇವಾಗ ಕಷಾಯ ಎಲ್ಲ ಇಡ್ತಾ ಇದ್ದೀನಿ. ಕೆಲಸ 5 ದಿನ ಕೆಲಸ ಉಂಟು, ಫುಲ್ಲು ಬ್ಯುಸಿ. ಆ್ಯಕ್ಚುಲಿ ಇವತ್ತು ನಮಗೆ ಒಂದು ಮದುವೆಗೆ ಹೋಗ್ಲಿಕ್ಕಿತ್ತು. ಅದು ಅತ್ತಿಗೆ ಹಿತ ಇದ್ದಾಳಲ್ಲ, ಹಿತಂದು ಅಪ್ಪಂದು ಅಣ್ಣಂದು ಮಗಂದು ಅನ್ಸತ್ತೆ, ಅಲ್ಲಿ ಹೋಗ್ಲಿಕ್ಕಿತ್ತು. ಹಿತ ಒಂದು ಒತ್ತಾಯ ಮಾಡಿದ್ಲು, ಅಷ್ಟಿಷ್ಟಲ್ಲ ಬನ್ನಿ ಅಂತ. ಬಟ್ ನಾನು ಹೋಗೋದಿಲ್ಲ, ಇವ್ರು ಹೋಗ್ತಾರೆ. ಯಾಕಂದರೆ ನನಗೆ ಕೆಲಸ ಕೂಡ ಉಂಟು, ಅಡುಗೆ ಎಲ್ಲ ಹಾಕ್ಬೇಕಲ್ಲ, ಮತ್ತು ಕೃಷ್ಣನಿಗೆ ಓದಿಸ್ಲಿಕ್ಕೆ ಉಂಟು. ಯಾಕಂದರೆ ನಾಡ್ದು ಅತ್ತಿಗೆ ಮನೆ ಗೃಹ ಪ್ರವೇಶಕ್ಕೆ ಹೋದ್ರೆ ಉಂಟಲ್ಲ, ಓದಿಸ್ಲಿಕ್ಕೆ ಆಗೋದಿಲ್ಲ. 25ಗೆ ಎಕ್ಸಾಮ್. ಒಂದು ಫಂಕ್ಷನ್ಗೆಲ್ಲ ಹೋದಾಗ ಹೇಗೆ ಓದಿಸೋದು? ಸೋಮವಾರ ಎಕ್ಸಾಮ್, ನಾವು ಶನಿವಾರ ಶುಕ್ರವಾರ ಹೋದರೆ ಭಾನುವಾರ ಬರೋದು. ಹಾಗಾಗಿ ನೋಡಿ, ಅರೆಪಲ್ಲಿ ಹಾಕಿ ಆಗಿದೆ ಪುಂಡಿಗಸಿ. ಇವತ್ತು 5 ಜನ ಅಂತೆ ಕೆಲಸಕ್ಕೆ, ಬಟ್ 5 ಜನ ಬರಲಿಲ್ಲ, 3 ಜನ ಬಂದಿತ್ತು. ಇವತ್ತು ಹಾಲು ಕೂಡ ಹಾಳಾಗಿದೆ, ಮತ್ತು ಹಾಗಾಗಿ ಅಂಗಡಿಯಿಂದ ತಂದಿದ್ದು. ಹಾಗೆ ಇವತ್ತು ನಮ್ಮದು ದೊಡ್ಡಣ್ಣಂದು ಬರ್ತ್ಡೇ ಅಲ್ಲ, ಪಚ್ಚಿದ್ದು ಮಲ್ಲಣ್ಣಂದು. ಹಾಗಾಗಿ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಉಂಟು ಸಂಜೆ. ಇವತ್ತು ಸರ್ಪ್ರೈಸ್ ಆಗಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಲಿಕ್ಕೆ ಉಂಟು. ಹಾಗಾಗಿ ಇವತ್ತು ಸಂಜೆ ಆದಮೇಲೆ ಕೂಡ ನಾವು ಬ್ಯುಸಿ. ಮಕ್ಕಳೆಲ್ಲ, ನಾನು ಮಕ್ಕಳಲ್ಲ, ಆದರೆ ಮಕ್ಕಳಲ್ಲಿ ಇಷ್ಟಿಗೆ ಸೇರ್ತೇನೆ. ಹಾಗಾಗಿ ಸರ್ಪ್ರೈಸ್ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಲಿಕ್ಕೆ ಉಂಟು. ಯಾಕಂದರೆ ಅವ್ರಿಗೆ ಇವತ್ತು 20 ವರ್ಷ ಕಂಪ್ಲೀಟ್. ಹಾಗಾಗಿ ಇನ್ನು ಮತ್ತೆ ಮಾಡಲಿಕ್ಕಿಲ್ಲ, ಮತ್ತೆ ಸಿಂಪಲ್ ಆಗಿ ಮಾಡೋದು. ಹಾಗಾಗಿ ಇವತ್ತು ಅವನಿಗೆ ಸರ್ಪ್ರೈಸ್ ಆಗಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಲಿಕ್ಕೆ ಉಂಟು. ವೆಯ್ಟ್ ಮಾಡಿ ಆಯ್ತಾ. ಹಾಗೆ ಇನ್ನೊಂದು ವಿಷಯ ಅಂದರೆ, ಇವತ್ತು ಅಮ್ಮ ಬರ್ತಿದ್ದಾರೆ, ಅಮ್ಮ ಅಜ್ಜಿ ಬರ್ತಿದ್ದಾರೆ. ಅವರು ಬರುವುದಿಲ್ಲ ಅಂತ ಇದ್ರು, ಅಮ್ಮ ಮತ್ತು ಅಜ್ಜಿ. ಎಂಥ ಕೆಲಸ ಇಲ್ಲಲ್ಲ, ಅಜ್ಜಿಗೆ ಅಡಿಕೆ ಕಳೀಲಿಕ್ಕಿದ್ರೆ ಬರ್ತಾರೆ, ಇಲ್ದಿದ್ರೆ ಇಲ್ಲ. ನಾನು ಹೇಳಿದೆ ಅಮ್ಮ ಸೋಮವಾರದಿಂದ ಕೆಲಸಕ್ಕಿದ್ದಾರಂತೆ. ಹಾಗೆ ಕೃಷ್ಣನವ್ರಿಗೆ ಎಕ್ಸಾಮ್ ಕೂಡ ಉಂಟು, ನನಗೆ ಓದಿಸ್ಲಿಕ್ಕೆ ಪುರ್ಸೊತ್ತಾಗೋದಿಲ್ಲ, ನೀನು ಬಂದರೆ ಸ್ವಲ್ಪ ಹೆಲ್ಪ್ ಆಗ್ತದಲ್ಲ ಅಂತೇಳಿ ಬರಲಿಕ್ಕೆ ಹೇಳಿದ್ದು. ಹಾಗಾಗಿ ಬರ್ತಾ ಇದ್ದಾರೆ. ಇಲ್ದಿದ್ರೆ ನನಗೆ ಇಲ್ಲಿ 4-5 ದಿನ ಕೆಲಸ ಉಂಟು, ಓದಿಸ್ಲಿಕ್ಕೆ ಟೈಮೇ ಸಿಗೋದಿಲ್ಲ. ಈ 4-5 ದಿನದಲ್ಲೇ ಓದಿಸ್ಬೇಕು, ಅವನಿಗೆ ನೆನಪಿರುವುದಿಲ್ಲ, ಆದರೂ ಓದಿಸ್ಲೇಬೇಕು. ಹಾಗಾಗಿ ದೂರಮ್ಮ ಕರಿಯ ಸ್ವಾಮಿ ನೋಡಿ, ಮೊನ್ನೆ ನನಗೆ ಕರಿಯ ಸ್ಟಿಕ್ಕರ್ ತಂದು ಕೊಟ್ಟಿದ್ದಾನೆ ಪಾಪ. ಹುಡುಗರೆಲ್ಲ ಸ್ಟಿಕ್ಕರ್ ತರ್ಲಿಕ್ಕೆ ಹೋಗುದಿಲ್ಲ, ಇವನು ಹೇಳಿದಕ್ಕೆ ತಂದು ಕೊಟ್ಟಿದ್ದಾನೆ. ಅಮ್ಮಗದ ಅಂದ್ರೆ ನಂದು ಸ್ಟಿಕ್ಕರ್ ಇದು, ನಾನು ಯಾವಾಗಲೂ ಬ್ಲ್ಯಾಕ್ ಕಲರ್ ಸ್ಟಿಕ್ಕರ್ ಇಡುದಾಯ್ತಾ, ಅದು ಫುಲ್ ಖಾಲಿ ಆಗಿತ್ತು. ಆಮೇಲೆ ನಾನು ಲಾಲ್ಗಂಧ ಇಡ್ತಾ ಇದ್ದೆ. ಹಾಗಾಗಿ ಕರಿಯ ಪುತ್ತೂರು ಕಾಲೇಜಿಗೆಲ್ಲ ಹೋಗುದು, ನಾನು ಹೋಗ್ಲಿಕ್ಕೆ ಇರಲಿಲ್ಲ ಪೇಟೆಗೆ. ನಂಗೆ ಸ್ಟಿಕ್ಕರ್ ಇಲ್ಲಾಂದ್ರೆ ಏನೋ ಒಂದು ಇಲ್ಲ ಅಂತ ಮಿಸ್ಸಿಂಗ್. ಹಾಗಾಗಿ ಅವನ ಹತ್ರ ಹೇಳಿದ್ದೆ, ತಗೊಂಡು ಬಾ ಕಾರ್ಯ, ನಾನು ಫೋನ್ ಮಾಡು, ಫ್ಯಾನ್ಸಿ ಹೋಗಿ ಫೋನ್ ಮಾಡು, ನಾನು ಹೇಳ್ತೇನೆ ಅಂತ. ಪಾಪ ಹೋಗಿ ಅವನ ಫ್ರೆಂಡ್, ಅವನು ಮೊಬೈಲ್ಗೆ ಬ್ಯಾಲೆನ್ಸ್ ಕರೆನ್ಸ್ ಹಾಕುದಿಲ್ಲ, ಫ್ರೆಂಡ್ ಮೊಬೈಲಿಂದ ಕಾಲ್ ಮಾಡಿ ಫೋಟೋ ಎಲ್ಲ ಕಳಿಸಿ ಸ್ಟಿಕ್ಕರ್ ತಂದು ಕೊಟ್ಟಿದ್ದಾನೆ. ಖುಷಿ ಆಯ್ತು ನನಗೆ. ಇಲ್ದಿದ್ರೆ ಹುಡುಗರು ಹೋಗ್ತಾರಲ್ಲ ಫ್ಯಾನ್ಸಿಗೆಲ್ಲ, ಅದು ಹುಡುಗಿಯರಿಗೆ ತರಲಿಕ್ಕೆ ಅಂತ. ಪಾಪ ಮಕ್ಕಳ ಹತ್ರಲ್ಲೆಲ್ಲ ಹುಷಾರು. 2 ದಿನ ಆಯಿತು ನಿದ್ದೆ ಇಲ್ಲದೆ, ನೋಡಿ ಎಷ್ಟು ಗುಂಡಿ ಬಿದ್ದುಂಟು. ನಿದ್ದೆ ಇಲ್ದಿದ್ರೆ 2 ದಿನ ನಿದ್ದೆನೇ ಇಲ್ಲ, ತಲೆ ಗಿರ ಅಂತ ತಿರುಗ್ತಾ ಉಂಟು. ಓಕೆ, ಮತ್ತೆ ಸಿಗ್ತಾನೆ. ಕೆಲಸದವರಿಗೆ ಎಲ್ಲ ತಿಂಡಿ ಎಲ್ಲ ಕೊಟ್ಟಾದ್ಮೇಲೆ ಮತ್ತೆ ಪಾತ್ರೆ ತೊಳೆಯೋಕ್ಕಿತ್ತು. ಮನೇಲಿ ಕೆಲಸ ಅಂದರೆ, ತೋಟದ ಕೆಲಸ ಅಂದರೆ ಎಷ್ಟು ಮಾಡಿದರೂ ಮುಗಿಯಲ್ಲ, ಮಹಾಡ್ದಷ್ಟು ಇರುತ್ತೆ. ಪಾತ್ರೆ ಅಂತೂ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಊಟದ್ದು, ಟೀ ಕುಡಿದಿದ್ದು, ಬೆಳಿಗ್ಗೆ ತಿಂಡಿ ತಿಂದಿದ್ದು, ಎಷ್ಟು ಪಾತ್ರೆ ತೊಳೆದು ಸಾಕಾಗಲ್ಲ.
ಆ ಟೈಮಲ್ಲಂತೂ ಎಷ್ಟು ಸುಸ್ತಾಗುತ್ತೆ ಅಂದರೆ ಫುಲ್ ಡೇ ಕೆಲಸ ಇರುತ್ತೆ. ಮತ್ತು ನೈಟ್ ಮಕ್ಕಳು ಬಂದಮೇಲೆ ಅವ್ರನ್ನ ನೋಡ್ಕೊಳ್ಬೇಕು. ಅದರಲ್ಲೂ ನನ್ನ ಮಗಳಿಗೇನು ಟೆನ್ಷನ್ ಇಲ್ಲ, ನನ್ನ ಮಗಂದೇ ಟೆನ್ಷನು, ಅವನ್ನ ನೋಡ್ಕೊಳ್ಬೇಕು, ಅದೇ ಆಗತ್ತೆ. ಸಾಂಬಾರೆಲ್ಲ ಆಗಿ ಅವ್ರು ಊಟ ಎಲ್ಲ ಮಾಡಿ ಹೋದರು. ಪೋಜಣ್ಣನವರು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಒಣಗಿದ ಮೀನು ಸಾರು ಮಾಡಿದ್ದು ಇವತ್ತು. ಈಗ ನಾನು ಊಟ ಮಾಡ್ತಿದ್ದೇನೆ. ನನಗೆ ಇವತ್ತು ಲೇಟ್ ಆಯಿತಾ, ನನಗೆ ಒಣ ಚಕ್ಕೆ ಸ್ವಲ್ಪ ಟೊಮೆಟೊ ಸಾರು ಕೊಟ್ಟರು, ಅದರಲ್ಲೇ ಊಟ ಮಾಡ್ತಾ ಇದ್ದೇನೆ. ಆಗಲಿಲ್ಲ ಇನ್ನು. ಹಾಗೆ ಅಮ್ಮ ಮತ್ತು ಅಜ್ಜಿ ಬಂದಿದ್ದಾರೆ, ತೋರಿಸ್ತೀನಿ ನನಗೆ. ಅಜ್ಜಿದು ಊಟ ಎಲ್ಲ ಆಯ್ತು, ಕುತ್ಕೊಂಡಿದ್ದಾರೆ. ಅಮ್ಮ ಊಟ ಮಾಡ್ತಾ ಇದ್ದಾರೆ. ನಮ್ಮ ಮೇಡಮ್ ಅವರು ಒರೆಸ್ತಾ ಇದ್ದಾರೆ. ಮಲ್ಲ ಕೃಷ್ಣ ಬಾ, ಅವನು ಇದು ನಮ್ಮ ಕೃಷ್ಣ ಪಾನಿಗೆ ಬಲವಲ್ಲ ನೋಡ ಬಕ್ಕೋರಿಸ್ ಅಲ್ಲ ಆಗಲ್ಲ, ಇಲ್ಲ ಉಂಟು. ಬಲ ಕೃಷ್ಣ ಬಲ, ಅವನು ಅಜ್ಜಮ್ಮ ಮತ್ತೆ ವಿಶೇಷ? ತುಂಬಾ ದಿನ ಆದ್ಮೇಲೆ ಮತ್ತೆ ಬಂದಿದ್ದಿ. ವಿಶೇಷ ಎಂತ ಅಂತ, ತುಂಬಾ ದಿನ ಆದ್ಮೇಲೆ ಮತ್ತೆ ಬಂದಿದ್ಯಲ್ಲ ಅದಕ್ಕೆ. ಓ ಅಜ್ಜಮ್ಮ, ವಿಶೇಷ ಎಂತ ಸಾರು ಮಾಡಿಲಿ? ನಾನು ನಿನ್ ಫೋಟೋ ಮಾತಾಡ್ತೀಯ ಅಂತ ಇಲ್ಲ, ವಿಡಿಯೋಗೆ. ತುಳಸಿ ನಾಟ ಇದಾಗುಂಟಾ? ಇದು ಚಂದ ಬಂದುಂಟೆ ಗಿಡ? ಅದಕ್ಕೆ ಏನ್ ಮಾಡೋದು ಗೊತ್ತಾ, ಈಗ ಗೋಡಲ್ಲ ಇತ್ಲಾಗ ಅಡಿಕೆ ಹಾಕ್ತಾರಲ್ಲ, ನೀರು ಇದ್ರ ಅಡಿಕೆ ಹೋಗ್ತದೆ, ಎಲ್ಲ ಇರ್ತದಪ್ಪ ದಂಡೆಗಳು. ನೀರು ಬರ್ತಾನೆ, ನೀರು ಇದ್ರೆ ಅಲ್ಲೇ ಇರ್ತದೆ. ಮತ್ತೇನ್ ಮಾಡ್ಬೇಕು? ಆಗಲ್ಲ, ಇವತ್ತು ನೀವು ಬಸ್ನಲ್ಲಿ ಕೊಡಕ್ಕಾಗಲ್ಲ, ಕೈ ನೋವು ಬಂದಿದೆ. ರಶ್ ಅಲ್ಲ, ಸೀಟ್ ಇತ್ತಾ? ಉಸು ಕಾಟಿದೆ ಅಂತೇನೆ ಕರ್ಮ. ಚಾರ್ ಮಾಡಿದ ಲೇಟ್ ಆಗಿಡಿದ ಅನ್ಕೊಂಡು ನಿಂತಿದ್ವಿ. ಅಲ್ಲಿಂದ ಇಲ್ಲಿ ಉಬರ್ ಬರುತ್ತೆ, ಜಗಳ ಮಾಡಿ ಒಂದ್ ಕಡೆ ಬಿಟ್ಟು ಬ್ಯಾಟಗಳಿಂದ ಇತ್ಲಾಗ ಸರ್ವಿಸ್ ಆಗ್ತಿತ್ತು. ಹೊರಟನ್ನು ಕ್ಲೀನ್ ಆಗಿ ಕುತ್ಕೊಂಡು ಬಂದು ಬಾರನ್ನ ಇದು ಮಾಡಿದ್ದಾರೆ. ಹೇಳ್ದಾಯ್ತು, ಮಕ್ಕಳು ಮರಿ ಅಂದ್ರೆ ಚಟ್ನಿ ಮಾಡಿಬಿಟ್ಟಾರ ಕಣ. ಏನು ಬೈತಾರ ಗೊತ್ತಾಗ್ತೈತಿ. ಬ್ಯಾಗ್ ನುಸ್ಕೊಳ್ಳೋದು ಮೊನ್ನೆ ಹೋಗೋಕೆ ಒಂದು ಮುಖ ಬ್ಯಾಗ್ ಉಸ್ಕೊಳ್ಕೊಂಡು ನುಗ್ಸ್ತಾನಂತ. ಅಡಿಯಮ್ಮ ಅಡಿಯಮ್ಮ ನಿನ್ ತಡಿಯೋದು ಮತ್ತೆ ಅಂತ ಬ್ಯಾಗ್ ಅಜ್ಜಿದು ಕೆಲ್ಸ ಆಗ್ತಾ ಉಂಟು. ಅಜ್ಜಮ್ಮ ಮೊನ್ನೆ ಒಂದು ಕಮೆಂಟ್ ಮಾಡಿರೋದೊಬ್ರು, ನೀವು ಅಜ್ಜಿ ಅಪ್ಪನೆಲ್ಲ ಕರೆಸಿ ಕೆಲಸ ಮಾಡಿಸ್ತೀರಾ, ನಿಮಗೆ ನಾಚಿಕೆ ಆಗಲ್ವಾ ಅಂತೆ. ಅದು ಯೂಟ್ಯೂಬ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿರೋದು. ಅದಕ್ಕೆ ನಾನು ಹೇಳ್ದೆ, ನಾವೇನ್ ಕೆಲಸ ಮಾಡ್ಸೋದಲ್ಲ, ಅವ್ರು ಬಂದ್ರೆ ಒಂದು ಗಳಿಗೆ ಕೂತ್ಕೊಳ್ಳಲ್ಲ, ನಾವ್ ಮಾಡಿ ಅಂತ ಹೇಳ್ತೀವಾ? ಅದಕ್ಕೆ ಅವ್ರ ಹಿಂದೆ ಅವ್ರು ಹಂಗೆ 1 ನಿಮಿಷ ಕೆಲಸ ಮಾಡದೆ ಕೂರಲ್ಲ, ಅವ್ರ ಕೆಲಸ ಇಲ್ಲ ಅಂತಾನೆ ಓಡೋಗಿದ್ದಾರೆ ಮನೆಗೆ ಅಂದೆ. ಒಬ್ರು ಹೇಳಿರೋದು ಅದಿಂಗೆ, ತುಂಬಾ ಜನ ನೋಡ್ತಾರಲ್ಲ, ಒಬ್ರು ಹೇಳಿರೋದು, ನೀವು ಕರ್ಸಿ ಕೆಲಸ ಮಾಡಕ್ ಕರ್ಸಿರೋದು. ಕೆಲಸ ಮಾಡಕ್ ಕರ್ಸಿರೋದಾ ಅಂತ ನೀನ್ ಹೇಳು. ಹೌದಾ? ಕೆಲಸ ಮಾಡಕ್ ಕರ್ಸಿರೋದ? ಅಯ್ಯೋ, ನಂಗೆ ನೆಗಡಿ ಸಾಕು. ಅವ್ರ ಹತ್ರ ಹೇಳಿಲ್ಲ ನಾನು, ಅವ್ರ ಹತ್ರ ಹಂಗೆ. ಅವ್ರಿಗೆ ಅಜ್ಜಿಗೆ 1 ಗಳಿಗೆ ಕೂತ್ಕೊಂಡು ನೋಡಿ, ಬಂದ ತಕ್ಷಣ ಶುರು ಮಾಡಿದ್ದಾರೆ. ಅವ್ರಿಗೆ ಕೂತ್ಕೊಳ್ಳಕ್ ಆಗೋದೇ ಇಲ್ಲ. ಬಟ್ಟೆ ತೊಳಿತಾ ಇದ್ದಾರೆ. ಓ ಅಲ್ಲಿ ಉಂಟು ಗೈಸ್. ಇನ್ನು ಬರ್ತ್ಡೇ ಮನೆಗೆ ಹೋಗ್ಬೇಕು, ಎಲ್ಲ ಪ್ರಿಪ್ರೇಷನ್ ಮಾಡ್ಬೇಕು. ಅವನ್ ಬರುವಾಗ ಇವತ್ತು ಲೇಟ್ ಅಂತ 7:30 ಆಗ್ಬೋದು, ಅಷ್ಟೊತ್ತಿಗೆ ಎಲ್ಲ ಮಾಡಿ ಇರ್ಬೇಕು ಸರ್ಪ್ರೈಸ್. ಮತ್ತೆ ಹೇಗಿರುತ್ತೆ ನೋಡ್ಬೇಕು ಅಜ್ಜಿದ ಎಕ್ಸ್ಪ್ರೆಷನ್. ಅವನು ಅನ್ಕೊಂಡಿರಲ್ಲ ಇಷ್ಟೆಲ್ಲ ಮಾಡ್ತೀವಿ ಅಂತ.
ಬಿರಿಯಾನಿ ಒಂದು ಮಾಡ್ತಾರೆ ಅಂತ ಗೊತ್ತಿರ್ಬೋದು, ಅಮ್ಮನ ಹತ್ರ ಹೇಳಿ ಹೋಗಿದ್ದಾರೆ ಬಿರಿಯಾನಿ ಮಾಡಿ ಅಂತ, ಅವನಿಗೆ ಇಷ್ಟ ಅಲ್ವಾ. ಬಟ್ ಸೆಲೆಬ್ರೇಷನ್ ಉಂಟು ಅಂತ ಗೊತ್ತಿಲ್ಲ ಅವನಿಗೆ. ಹಾಗಾಗಿ ಕೃಷ್ಣನಿಗೆ ಓದು ಅಂತ ಹೇಳುವಾಗ ಪಾಪ ಇವತ್ತು ಎಷ್ಟು ಸಲ ಮೇಲ್ಗಡೆ ತೋಟಕ್ಕೆ ಹೋಗಿ ಬಂದಿದ್ದಾನೆ ಅಂತೆಲ್ಲ, ಭೋಜನದವರೆಲ್ಲ ಅಲ್ಲ ಇದ್ದಾರೆ. ಮೇಲ್ಗಡೆ ಬಿಸಿಲು ಬೇರೆ, ಹೋಗಿ ಬರುವಾಗಲೇ ಸುಸ್ತಾಗತ್ತೆ ಗಟ್ಟಿ ಇದ್ರೆ. ನಾನು ಎಕ್ಸಾಮಿಗೆ ಓದಿಸ್ಬೇಕು ಅಂತ ಮದ್ವೆಗೆ ಕೂಡ ಹೋಗದೆ ಕೂತ್ಕೊಂಡಿದ್ದು. ಈ ಜನ ನೋಡಿ 1-2 ಸಲ ಬರ್ದ ಮಲ್ಕೊಂಡ. ಉಂಟಲ್ಲ ಈ ಸಲ ತುಂಬಾ ಕಷ್ಟ ಉಂಟು ಅವ್ರಿಗೆ. ಎಷ್ಟೆಷ್ಟು ಉದ್ದ ಕ್ವಶನ್ ಆನ್ಸರ್ ಉಂಟು ಗೊತ್ತಾ, ಎಂತ ಬರಿತಾನ. ಗಣಿತ ಕನ್ನಡ ಎಲ್ಲ ಪರವಾಗಿಲ್ಲ, ಬಾಕಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ, ನಂಗೆ ಮಂಡೆ ಬೆಚ್ಚಾಗ್ತದೆ ನೋಡುವಾಗ. ಓಕೆ, ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಉಂಟು, ಅದನ್ನು ತೊಳೆದು ನಾನು ಹನಿ ಹೋಗ್ತೇವೆ ಅಲ್ಲಿ ಹೋಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಬೇಕು. ನಾನು ಹಾಲು ತರ್ಲಿಕ್ಕೆ ಹೋದೆ, ನನ್ನ ಚಕ್ಕ ಪಾಪ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಊಟಕ್ಕೆ, ಬಿರಿಯಾನಿ ಎಲ್ಲ. ನಾವು ಹೋಗಿ ಸ್ವಲ್ಪ ಡೆಕೋರೇಷನ್ ಇದೆಲ್ಲ ಮಾಡಿ ಆಯ್ತು. 4:30 ಅಂತ ಬಂತು. ಬರುವಾಗ 7 ಗಂಟೆ ಆಗ್ಬಹುದು, ಇವತ್ತು ಲೇಟ್ ಅಂತೆ ಅವನಿಗೆ. ಆದ್ರೂ ಎಲ್ಲ ಮಾಡಿದ್ರೆ ಒಮ್ಮೆ ರಗಳೆ ಇಲ್ಲ ಅಂತ. ಇನ್ನು ಅಲ್ಲಿಗೆ ಹೋದ್ಮೇಲೆ ಸಿಗ್ತೇನೆ. ಬನ್ನಿ ಮನಜಕ್ಕನ ಮನೆಗೆ ಡೆಕೋರೇಷನ್. ನಾನು ಬರುವುದಕ್ಕಿಂತ ಮೊದ್ಲೇ ಮಕ್ಕಳ ಡೆಕೋರೇಷನ್ ಆಗ್ತಾ ಉಂಟು. ಹಾಗೆ ವನಜಕ್ಕ ಕೆಲಸ ಮಾಡ್ತಾ ಇದ್ದಾರೆ, ಪರಿಮಳ ಗಮ್ ಅಂತ ಬರ್ತಾ ಉಂಟು. ಆಲ್ರೆಡಿ ಎಲ್ಲ ಬಂದಿದ್ದಾರೆ. ದಾದಾ ಪೂರೆ ಕಾಲದಾರ 20th ಬರ್ತದಿಲ್ವಾ ಅಂತ ಒಂದ್ರಲ್ಲಿ ಸಹ ನೆನಪ್ ಆಪುಂಡು ನಮ್ಮ ಮಲ್ಪುಗ ಅವಂದುಂಡತ ಅತ್ಯ ಗಮ್ಮುಂಡತ ಐತ ಮಿತ ಮಿಂಚಾರ್ ಪಾಡ್ಗ ಚೂರ್ ಚೂರ್ ಇಪ್ಪಾಡ 20th ಆಪುಂಡ ತೂಕ ದಾದಾ ಮೂಜಿ ಬಿಡ್ಚಿ ರಡ್ಡೆವ್ ಹ್ಯಾಪಿ ಬರ್ಡೇ ರಡ್ಡೆ ಸ್ಟೆಪ್ ಎಜಿನ ಒಂಜೆ ಪಾಡಿಯಾ ಬಿಡ್ಲಿ ಹಿಡ್ದಾಲ ಗೊತ್ತಿದ್ದಾರ ದಾದಾ ಇನ್ನೆಲ್ಲ ಕಟ್ ಮಾಡಿ ಪವಿತ್ರನ ಓಡಿಸ್ಕೊಂಡು ಬರ್ಲಿಲ್ಲ ಅಂದ್ರೆ ಸಾಕು. ಅಂಚು ಬಿಡ್ಚಿ ಇಂಚು ಪಾಡ್ಲೆ ಅಂಚಿಗೆ ಪಾಡ್ಬಿಡ್ಚಿ ನೆಟಾವು ಕಾತ್ ಕತ್ತಲಿಗೆ ದಾದ ಇಕ್ಕಟ್ಟು ದಾದ ಅವ ಅಂಚಿಗ್ದ ವೀಡಿಯೋ ಅವ್ವ ಅಡ್ಡ ಬರ್ದಲ್ಲ ಇಲ್ಲಿ ಎಂತ ಬೆಳಕೆ ಕಾಣುದಿಲ್ಲ. ವಿಡಿಯೋಗೆ ಎಂತ ಕಾಣುದಿಲ್ಲ. ಫಸ್ಟ್ ಬೆಲೂನ್ ಪಾಡ್ಲೆ ಬೊಕ್ಕ ಮಿಂಚರ್ ಪಾಡ್ಲೆ ಅದು ಮತ್ತೆ ಹಾಕುವ. ಫಸ್ಟ್ ಬೆಲೂನ್ ಹಾಕಿ ನೀವು. ಹ ಈ ಮಕ್ಕಳ ಜೊತೆ ಆಗುದಿಲ್ಲ ನೋಡಿ, ಮಕ್ಕಳ ಕೈ ಹಾಕಿದ್ರೆ ಕಿವಿಗೆ 2 ಹತ್ತಿಟ್ಕೊಳ್ಬೇಕಷ್ಟೇ ಇವರದ್ದು ವಾಟ 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 ಅಂತ. ಇವಳೆಷ್ಟು ಬೆಲೆ ಓದಿದ್ಲ ಸಂದಿದೆಷ್ಟೊತ್ತಿಗೆ ಬಂದಿದ್ದು? ರಪ್ಪ ರಪ್ಪ ಅವನಿಗೆ ಬಂದ್ರೆ ಮತ್ತೆ ಎಲ್ಲ ಕೆಟ್ಟಿ ಹೋಗತ್ತೆ. ಸರ್ಪ್ರೈಸ್ ವ್ಲಾಗ್ ನೋಡುವವರಿಗೆಲ್ಲ ಗೊತ್ತಿರತ್ತೆ, ನಮ್ಮನೇಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಕ್ಕಳದೇ ಮಾಡೋದು. ಮತ್ತು ಪಚ್ಚದು ಪ್ರಜ್ಜದು ಹನಿ ಕೃಷ್ಣ ಇವರದೆಲ್ಲ ನಾವು ಸಿಂಪಲ್ ಆಗಿ ಮಾಡೋದು. ಮತ್ತು ಕರಿಯನವರು ಉಂಟಲ್ಲ, ಯೋಗಿತಕ್ಕನ ಮಕ್ಕಳಿದಾರಲ್ಲ ನಮ್ಮ ನೇಬರ್ ಮಕ್ಕಳು, ಅವ್ರದ್ದು ಮಾಡೋದು ಕಡಿಮೆ ಅವರು. ಬಟ್ ನಾನು ಅವ್ರು ಸಣ್ಣ ಇದ್ದಾಗ 3 ಜನಕ್ಕೆ ಒಂದೊಂದ್ಸಲ ಕೇಕ್ ಕಟ್ ಮಾಡಿಸಿದ್ದೆ. ಬಟ್ ಈ ಸಲ ನಾವು ಅಂದರೆ ಇಲ್ಲಿ ಉಂಟಲ್ಲ ಪಚ್ಚು ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ. ಅವನಿಲ್ಲಿ ದೊಡ್ಡವನು ಎಲ್ರಿಗೂ, ಹಾಗಾಗಿ ಅವನ ಕಂಡ್ರೆ ಎಲ್ರಿಗೂ ಇಷ್ಟ. ಮತ್ತು ಅವನ ಪಾಪ ಕೂಡ ಯಾರಿಗೂ ಬೈದು ಸಹ ಇಲ್ಲ. ಹಾಗಾಗಿ ಅವನಂದರೆ ಸಣ್ಣವರಿಂದ ಇದ್ದು ದೊಡ್ಡವರಿಗೂ ಪಚ್ಚು ಅಂದರೆ ಸಾಕಿಲ್ಲ, ಎಲ್ರಿಗೂ ಇಷ್ಟ. ಹಾಗಾಗಿ ಅವನಿಗೆ 20 ವರ್ಷ ಕಂಪ್ಲೀಟ್ ಅಲ್ವಾ, ಹಾಗಾಗಿ ಅವ್ನು ಸಣ್ಣದಾಗಿ ಸೆಲೆಬ್ರೇಷನ್ ಮಾಡುವ ಅಂತ ಅಷ್ಟೇ. ಇವತ್ತು ಮಕ್ಕಳೆಲ್ಲ ಆಲ್ಮೋಸ್ಟ್ ಇಲ್ಲೇ ಇದ್ರಲ್ವ, ಹಾಗಾಗಿ ಸೆಲೆಬ್ರೇಷನ್ ಸಾಧ್ಯ ಆಯಿತು. ಮಕ್ಕಳ್ಯಾರು ಇಲ್ದಿದ್ರೆ ಕಷ್ಟ ಆಗ್ತಿತ್ತು, ಯಾಕಂದರೆ ಸ್ಕೂಲ್ಗೆಲ್ಲ ಹೋದಾಗ ನಾವು ಯಾವ ಥರ ಸರ್ಪ್ರೈಸ್ ಆಗಿ ಸೆಲೆಬ್ರೇಷನ್ ಮಾಡೋದು. ಹಾಗಾಗಿ ಮೊದಲೆಲ್ಲ ಪ್ಲ್ಯಾನ್ ಮಾಡಿದ್ವಿ ನಾವು. ಬಟ್ ಪಚ್ಚುಗೆ ಏನು ಗೊತ್ತಿಲ್ಲ, ನಾನು ಮಕ್ಕಳು ವನಜಕ್ಕ ನಮಗೆ ಮಾತ್ರ ಗೊತ್ತು.
ಹಾಗಾಗಿ ಬೆಲೂನ್ ಎಲ್ಲ ಮೊದಲೇ ಒಂದೊಂದ್ಸಕ್ಕ ತಂದಿದ್ರು ಉಪ್ಪಿನ ಅಂಗಡಿಗೆ ಹೋಗಿ ಕೇಕು ಬೆಲೂನ್ ಎಲ್ಲ. ಅದ್ರ ಜೊತೆ ಸಂಜಿತ್ ಕೂಡ ಸ್ವಲ್ಪ ಬೆಲೂನ್ ಎಲ್ಲ ತಂದಿದ್ದ. ಕೆಲಸ ಮಾಡಿಸುವವರು ಇವರು ಗೈಸ್, ಉಸ್ತುವಾರಿಗೆ ಇವಳಂತೆ, ಇವರೆಲ್ಲ ಕೆಲಸದವರು. ಮಲ್ಲೆಜ್ ಯಾವ ನಾವೇ ಅಲ್ಲ ಗೈಸ್, ಪರವಾಗಿಲ್ಲ. ಆಯ್ತು ಸರಿ ಅಣ್ಣ ಸರಿ ಅಣ್ಣ. ನಾನು ಇಂಚಿ ಬನ್ಲೆ ಪಚ್ಚು ಎಕ್ಸ್ಪ್ರೆಷನ್ ಹೇಗಿರತ್ತೆ ಅಷ್ಟೇ ತೂಕ ನೋಡುವ ಪಚ್ಚು ಎಕ್ಸ್ಪ್ರೆಷನ್ ಹಾಗೆ ಇರ್ತದ ಚೇಂಜ್ ಆಗ್ತದ ಅಂತ. ಮಕ್ಕಳೆಲ್ಲರೂ ಖುಷಿಲಿ ಎಕ್ಸೈಟ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಾ ಇದ್ರು, ಹೇಗಾಗುತ್ತೋ ಏನು ಅಂತ. ಎಲ್ಲರೂ ಖುಷಿಯಿಂದನೇ ಬೆಲೂನ್ ಆಗಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ರು. ಬೆಲೂನ್ ಊದೋದಾಗ್ಲಿ ಅಥವಾ ಡೆಕೋರೇಷನ್ ಮಾಡೋದಾಗ್ಲಿ ಎಲ್ಲ ಖುಷಿಯಿಂದನೇ ಮಾಡ್ತಾ ಇದ್ರು. ಸಂಜಿತ್ ಕೂಡ ಬೆಲೂನ್ ತಂದಿದ್ದ, ವನಚಕ್ಕ ಕೂಡ ತಂದಿದ್ರ, ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾವಿದನ್ನ ಫಸ್ಟ್ ಟೈಮ್ ಇಷ್ಟು ಅಂದರೆ ಸರ್ಪ್ರೈಸ್ ಆಗಿ ಇಷ್ಟೆಲ್ಲ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಹನಿ ಬರ್ತ್ಡೇಗೇನೋ ಬೆಲೂನೆಲ್ಲ ಊದಿದ್ವಿ ನಾವು, ನೀವು ನೋಡಿರ್ಬೋದು. ವನಜಕ್ಕ ಅಡಿಗೆ ಪ್ರಿಪ್ರೇಷನ್ದೆಲ್ಲ ವನಜಕ್ಕಂದು ಅವರೇ ಮಾಡ್ತಾ ಇದ್ದಾರೆ. ಎಲ್ಲ ರೆಡಿ ಆಗ್ತಾ ಉಂಟು. ಬಿರಿಯಾನಿ ಎಲ್ಲ ಮಾಡೋದಂತೆ, ಒಂದೊಂದು ಐಟಮ್ ಮಾಡಿ ಇಟ್ಟಿದ್ದಾರೆ. ಪಚ್ಚಿಗೆ ಬಿರಿಯಾನಿ ಅಂದರೆ ಇಷ್ಟ, ಹಾಗಾಗಿ ಬಿರಿಯಾನಿನೇ ಮಾಡಿದ್ದಾರೆ. ಮತ್ತು ಏನೆಲ್ಲ ಮಾಡಿದ್ದಾರೆ ಅಂತ ಕೊನೆಗೆ ಒಮ್ಮೆ ತೋರಿಸ್ತೀನಿ ನಾನು, ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ ಅಂತ. ಇವಾಗ ವಿಡಿಯೋ ಮಾಡಬೇಡ ಅಂತ ಹೇಳ್ತಿದ್ದಾರೆ, ಯಾಕಂದರೆ ಕೆಲಸ ಎಲ್ಲ ಅಲ್ಲಲ್ಲೇ ಉಂಟಲ್ಲ, ಹಾಗಾಗಿ. ಅಲ್ಲೇನು ಕಟ್ಟುವಾಗ ಎಷ್ಟು ಬೆಲೆ ನೋಡ್ದಾಕಿದ್ರು ಅಂತ ಅವರಿಗೆ ಗೊತ್ತಿಲ್ಲ, ಒಂದೊಂದು ಬೆಲೆ ನೋಡ್ದಾಗ್ತಾ ಇತ್ತು. ಬ್ಲ್ಯಾಕ್, ಪಿಂಕ್, ವೈಟ್ 3 ಕಾಂಬಿನೇಷನಲ್ಲಿ ಬೆಲೂನ್ ಇತ್ತು. ಸೊ ಹಾಗಾಗಿ ಆ 3 ಕಾಂಬಿನೇಷನಲ್ಲೂ ಬೆಲೂನೆಲ್ಲ ಹಾಕಿದ್ವಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚಂದ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಹಾಗೆ ಮಿಂಚರೆಲ್ಲ ಇತ್ತು, ಅದನ್ನು ಕೂಡ ಹಾಕುವ ಅಂತ. ಯಾಕಂದರೆ ಆ ಕಡೆ ಸೈಡ್ ಫುಲ್ ಬ್ಲ್ಯಾಕ್ ಅಲ್ವಾ, ಅಂದರೆ ವೀಡಿಯೋಗೆಲ್ಲ ಸರಿ ಕಾಣಲ್ಲ. ಆ ಕಡೆ ಮಾಡಿ ಅಂದರೆ ಪ್ರಜ್ಜು ಕೇಳಲಿಲ್ಲ, ಈ ಕಡೆನೇ ಮಾಡೋಣ ಆಂಟಿ ಅಂತ. ಮತ್ತು ಎಂತೂ ಆಯ್ತಲ್ಲ ಅಂತ ಓಕೆ ಅಂತ ಹೇಳಿದೆ. ಇವಾಗ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚಂದ ಕಾಣ್ತಾ ಉಂಟು ಡೆಕೋರೇಷನ್ ಅಂತೂ. ನನ್ನ ಬರ್ತ್ಡೇ ಆದ್ರೂ ಇಷ್ಟು ಚಂದ ಮಾಡಿದ್ರೆ 21 ತರಲಿಕ್ಕೆ ಮರ್ತೋಯ್ತು. ಅದಕ್ಕೆ ಇದ್ರಲ್ಲಿ ಈಗ ಬಂದು 2020 ಅವನಿಗೆ 20 ಕಂಪ್ಲೀಟ್ ಇವತ್ತು, ಅದೊಂದು ತರಲಿಕ್ಕೆ ಮರ್ತೋಯ್ತು. ಅದಕ್ಕೆ ಡಬಲ್ ಟೈಪ್ ಗಮ್ಮಲ್ಲಿ 20 ಮಾಡಿದ್ವಿ ನೋಡಿ. ಅದು 5 ಆಯ್ತು ಮಾತ್ರ. ಇಲ್ಲಿ ಎಲ್ಲ ಬೊದುಲಾರೆ ಇರುದು ಗೈಸ್. ಎಸ್ ಉಸ್ತುವಾರಿ ಲೈಟ್ ಬಾಡುತ್ತೆ. ಗೈಸ್ ಇಷ್ಟು ಆಯ್ತು ನಮ್ಮದು ಪ್ರಿಪ್ರೇಷನ್ ನೋಡಿ. ಇನ್ನು ಹುಡುಗ ಬಂದು ಕೇಕ್ ಕಟ್ ಮಾಡ್ಲಿಕ್ಕೆ ಬಾಕಿ, ದಾಸ ಕೊಡ್ಲಿಕ್ಕೆ ಮತ್ತೆ ಅಲ್ಲಿ ಕುಟ್ಲಿಕ್ಕೆ ನಡಿ. ಅದೇ 21 ಅವಾಗದು ಕೆಟ್ಟಿ ಹೋಯ್ತು. ಈಗ ಸಂಜಿತ್ ಬೇರೆ ಮಾಡ್ತಾ ಇದ್ದಾನೆ 20. ನನ್ನ ಚಕ್ಕ ಮಗನಿಗೋಸ್ಕರ ಎಂತ ಸ್ಪೆಷಲ್ ಮಾಡಿದ್ದೀರಾ? ದಾದಾ ಕಜ್ಜ ಅಮ್ಮಡ ಪಂಡನು ಓಡು ಯಾಕೆ ಪಾಡುವ ಪಂಡಿರು. ನಮ್ಮ ಕರಿಯನವರು ಅಂತ ದೀಪವನ್ನು ಒರೆಸುತ್ತಿದ್ದಾರೆ. ಪೂರ ರೆಡಿ ಮಾಡಿದ್ದೀವಿ. ಬೈಕ್ದ ಸೌಂಡ್ ಪಿನ್ ಡ್ರಾಪ್ ಸೌಂಡ್ ಇಪ್ಪು ವನಜಕ್ಕ ಇರ್ಲ ಮಿತ್ತ ಇಪ್ಪುಡ ಇರ್ಲ ಅವ ಗೊತ್ತಾ ಅದ ಆರು ತೂ ಒಡ್ಚ ಇಂಕ್ಲ ಮಲ್ಪು ನೈನು ಈರ್ಲ ಈರ್ಲ ಗೊತ್ತಿಪ್ಪನ್ಲೆಕ್ಕ ಮಲ್ಪಲೆ ಶಂಟುಂದು ಮಲ್ದ ಒಟ್ಟು ಬೆಲೆ ಎಪ್ಪೋಡು ಒಂದು ಶಂಟು ಪನ್ ಇದೇ ಬಲ ಶಂಟು ದಾದ ಮಲ್ದೀತೆ ತೂಲ ಇತ್ತನೆ ಬಲ ಪನ್ ಬರುವೆ ಅಪ್ಪಗ ವನಜಕ್ಕೆ ಈರ್ಲ ಬಲೆ ಡೈಲಾಗ್ ಸರಿ ನೋಡು ವನಜಕ್ಕ
ಸೂಪರ್ ನೈಸ್ ಶೋಕನ್ ವಾಪಸ್ ಮಾಡಿ ಒಂದು ಸಲ ಇದನ್ನು ಕುಟ್ಟಿ ಕೆಳಗೆ ಸಂಜಿತ್ ಒಂದು ಸಲ ಕುಟ್ಟಿ ಕೆಳಗೆ ಸಂಜಿತ್ ಇದು ಕೈಯಲ್ಲಿ ನೋಡಿ ಮಿಂಚರ್ ಫಸ್ಟ್ ಅವನ ಬರ್ತ್ಡೇ ಆಯ್ತು ಎಲ್ಲ ಆಯ್ತು ಗೈಸ್ ವೈಟಿಂಗ್ ಮಾಡ್ತಾ ಇದ್ದೇನೆ ನಮ್ಮ ಪ್ಲಾನ್ ಮಾಡ್ತಿದೀವಿ ಅಪ್ಪು ದೊಡ್ಡಮ್ಮ ಒಮ್ಮೆ ಗುಡಿಸುದು ನಾವಿಲ್ಲಿ ಇರುದು ನಮ್ಗೆ ಏನಿಗೆ ಹಾರ್ಟ್ ಸೌಂಡ್ ಅವನುಂಟು ಅದು ಹೇಗೆ ಆಗ್ತದೆ ಫಸ್ಟ್ ಟೈಮ್ ಈ ತರ ಸರ್ಪ್ರೈಸ್ ಪ್ಲಾನ್ ನಮ್ದಿಲ್ಲ ನಮ್ಮ ಕ್ಲಾಸ್ ಕಾಯ್ತಾ ಇದ್ದೇವೆ ಬರ್ಲಿಲ್ಲ ಬರ್ಬೇಕು ಫೈನಲ್ ಲುಕ್ಕು ಈ ಥರ ಬಂದಿದೆ. ನಾವು ಅದು 20 ಅಂತ ಉಂಟಲ್ಲ ಡಬಲ್ ಟೆಪ್ ಗಮ್ಮಲ್ಲಿ ಬರಲಿಕ್ಕೆ ಹೋಗಿದ್ದಾಗಲಿಲ್ಲ. ಮತ್ತು ಸಂಚಿತ್ ಹನಿ ಹತ್ರ ಅದು ಶೈನಿಂಗ್ ಪೇಪರ್ ತಂದು ಅದರಲ್ಲಿ ಬರ್ದ ತುಂಬ ಸಖತ್ ಕಾಣ್ತಾ ಇದೆ. ಅದು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಡೆಕೋರೇಷನ್ ಎಲ್ಲ ಲೈಟ್ ಬೇಗ ರಪ್ಪ ರಪ್ಪ ಆಯ್ತು ಬರ್ಪೆ ಬಲೆ ಉಲೈ ಬಲೆಯ ಎಲ್ಲ ರೆಡಿ ಮಾಡಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಪಚ್ಚು ಬಂದ ಅಷ್ಟೊತ್ತಿಗೆ ಪ್ರಜ್ಜು ಮೇಲ್ಗಡೆಯಿಂದ ವನಜಕ್ಕನನ್ನು ಕರೆದ, ಅಮ್ಮ ಇಲ್ಲಿ ಬನ್ನಿ ಹಾವು ಉಂಟು ನೋಡಿ ಅಂತ. ಅಷ್ಟೊತ್ತಿಗೆ ವನಜಕ್ಕ ಕೂಡ ಬಂದರು. ಅವರು ಕೂಡ ಕರೆದ್ರು ಪಚ್ಚನ್ನು, ಪಚ್ಚು ಇಲ್ಲೇನೋ ಹಾವು ಉಂಟಂತೆ ನೋಡು ಬಾ ಅಂತ. ಇಬ್ಬರು ಕೂಡ ಚೆಂದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರಜ್ಜು ಕೂಡ ವನಜಕ್ಕ ಕೂಡ. ಅವನಿಗೆ ಸ್ವಲ್ಪ ಸಹ ಡೌಟ್ ಬರಲಿಲ್ಲ. ಅವನು ಮೇಲ್ಗಡೆ ಬಂದವರು ಈಗ ಅವನನ್ನು ಒಳಗಡೆ ಹೇಗೆ ಕರ್ಕೊಂಡು ಬರೋದು ಅಂತ ಗೊತ್ತಿಲ್ಲ. ಮತ್ತು ವನಜಕ್ಕನು ಪ್ರಜ್ಜುನು ಹೇಳಿದರು ಒಳಗೆ ಹೋಯ್ತು ಲೈಟ್ ಹಾಕಿ ನೋಡು ಅಂತ. ಅವಾಗ ಒಳಗಡೆ ಬಂದ. ಒಳಗಡೆ ಬರುವಾಗ ಬೆಲೂನ್ ಕುಟ್ಟುದು ವಿಡಿಯೋ ನಾನು ಆನೇ ಮಾಡಲಿಲ್ಲ. ಆನ್ ಮಾಡ್ತಿದ್ದೀನಿ, ಮೊಬೈಲಲ್ಲಿ ಆನ್ ಆಗ್ತಾ ಇಲ್ಲ. ಮತ್ತೆ ಬಂದಾಗ ಅವನಿಗಂತೂ ಖುಷಿ ಆಯ್ತು. ಅವನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವೆಲ್ಲ ಇದ್ದೀವಿ ಅಂತ. ಅವನಿಗೆ ಸ್ವಲ್ಪ ಒಳಗಡೆ ಬರುವಾಗ ಸೌಂಡ್ ಬಂದಾಗೆ ಆಯ್ತಂತೆ ಮಾತಾಡೋದು. ಅವಾಗ ನೋಡುವಾಗ ಲೈಟ್ ಹಾಕಿದ್ವಲ್ಲ, ಅವಾಗ ಗೊತ್ತಾಯ್ತು ಅವನಿಗೆ. ತುಂಬ ಖುಷಿ ಆಯಿತು ಅವನಿಗೆ. ಅವನು ಹೇಳ್ದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ. ಅವನಿಗೊಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ ನಾವು ಇಷ್ಟೆಲ್ಲ ಮಾಡ್ತೀವಿ ಅಂತ. ಅವನು ಕೇಕ್ ಏನೋ ತರ್ಬೋದು ಅಂತ ಹೇಳಿದರು. ಬಟ್ ವನಜಕ್ಕ ಫೋನ್ ಮಾಡಿ ಕೇಳ್ತಾ ಇದ್ರು. ಅವಾಗ ಕೇಳ್ದ ಅವನು, ಅಮ್ಮ ಕೇಕ್ ತರ್ತೀರಾ ಅಂತ. ಅದಕ್ಕೆಲ್ಲ ಈ ಸಲ ಕೇಕ್ ಎಲ್ಲ ತರೋದಿಲ್ಲ ಅಂತ ಹೇಳಿದಾಗ ಸ್ವಲ್ಪ ಬೇಜಾರಾಗಿತ್ತು ಅವನಿಗೆ. ಇವಾಗ ಡೆಕೋರೇಷನ್ ಎಲ್ಲ ನೋಡ್ತಾ ಇದ್ದಾನೆ ನೋಡಿ, ಖುಷಿಯಾಗಿದೆ ಹುಡುಗನಿಗೆ. ಅವನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಆದರೆ ಅವನ ನೋಡುವಾಗ ಗೊತ್ತಾಗ್ತಿತ್ತು. ಪೂರ ನಿನ್ನ ಮಂಡೆಗೆ ಬಗ್ಗನೆ ಬಾತೆ ಬಗ್ಗೆ ಬಗ್ಗನೆ ತೆರೀತು ಅಂತರಕ್ಕೆ ಕಂಟ್ರೋಲ್ ಅಲ್ಪರ ಲೇಟ್ ಅಪ್ಪನಿಗೆ ಕೇಂಡ ನಮ್ಮ ಆಟೆಲ್ಲ ಡಪ್ಪು ಡಪ್ಪು ಡಪ್ಪ ಆಯ್ತು. ಫೈನಲ್ ಹಂಗೆ ನಾಗುತ್ತಾ ನನಗೆ ನಾಗು ತಡಿಲಿಕ್ಕೆ ಆಗ್ಲಿಲ್ಲ. ಅದು ಪಿಂಚರ್ ಮಾತ್ರ ಪ್ರಜ್ಜುನ ಮೇಲ್ಗಡೆ ಬಿತ್ತು. ಮೋನೆ ದೋಜ್ಜಿಯ ಮಲ್ಲೆಜ್ಜಿ ಸುಚಂಡ 20 ಗೊತ್ತೇ ಆಗುಜಂತ ಓಕೆ ಇಂಚ ದೋಜ್ ಆಂಡಿ ಲೇಟ್ ಆಯ್ನೆ ಇಂಚಿ ಸೈಡ್ ದೀಪ ಹಚ್ಚು ಇಸ್ಲಾಂ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಪಚ್ಚು ಹ್ಯಾಪಿ ಬರ್ತ್ಡೇ ಟು ಯು. May the Lord God bless you. May the Lord God bless you. May the Lord God bless you, dear Pachu. Happy birthday to you.
ನಿಕ್ಲಾ ಕೊರಡು ಈ ಬಚ್ಚನ್ನ ಕೊರಡು ಚೂರು ಕೊರು ಬಾಯಿ ಕೊರು ಚೂರು ಚೂರು ಒಂದು ಶೆಲ್ಫ್ ಇದೆ ಪುಗ ಬರ್ತ್ಡೇ ಬಾಯ್ ಅಭಿಪ್ರಾಯ ಹೇಳಿ. ಸರ್ಪ್ರೈಸ್ 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 ಆಗಿ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ. ಖುಷಿ ಆಯ್ತಂತೆ, ಅನ್ಎಕ್ಸ್ಪೆಕ್ಟೆಡ್ ಅಂತೆ. ಅವನಷ್ಟೇ ಜಾಸ್ತಿ ಮಾತಾಡಲ್ಲ, ಎಕ್ಸ್ಪ್ರೆಷನ್ ಮಾತ್ರ ಪೋಂಡತ ಎಂಚ ಮಲ್ತಿದ್ದೆ. ಸೆಲ್ಫಿ ತೆಗಿಯೋ ಏನಲ್ಲಿ ಸರ್ಪ್ರೈಸ್ ಆಗಿ ಮಾಡಿದ ಬರ್ತ್ಡೇ ಸೆಲೆಬ್ರೇಷನ್ ತುಂಬಾನೇ ಚೆನ್ನಾಗಾಯ್ತು. ಅವನಿಗೊಂದು ಸ್ವಲ್ಪನೂ ಡೌಟ್ ಬರಲಿಲ್ಲ, ಹಾಗೆ ತುಂಬಾನೇ ಖುಷಿ ಆಯ್ತು ಅವನಿಗೆ. ನೀವು ಇವಾಗ ಇದು ಯಾವಾಗೆಲ್ಲ ಪ್ಲಾನ್ ಮಾಡಿದ್ರಿ ನಂಗೆ ಗೊತ್ತೇ ಆಗಲಿಲ್ಲ, ಒಂದು ಸ್ವಲ್ಪನೂ ಹಿಂಟ್ ಕೊಡ್ಲಿಲ್ಲಲ್ಲ ನೀವು ಅಂತ ಹೇಳ್ತಾ ಇದ್ದ. ನಾವು ಏನೆಲ್ಲ ಪ್ಲಾನ್ ಮಾಡಬೇಕು ಅಂತ ಇದ್ವಿ, ಏನೆಲ್ಲ ಮಾಡಿದ್ವಿ ಅಂತ ಹೇಳ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು. ತುಂಬ ಖುಷಿ ಆಯ್ತು ಅವನಿಗೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲ ಅವನು ಇಷ್ಟೆಲ್ಲ ಮಾಡ್ತೀವಿ ಅಂತ, ಅದೇ ಖುಷಿ ಆಯ್ತು ಅವನಿಗೆ. ವನಜಕ್ಕ ಆಕ್ಟಿಂಗ್ ಮಾಡ್ಬೋದು. ಬರ್ತ್ಡೇ ಮುಗಿತು, ಊಟ ಸ್ನಾನ ಮಾಡಿ ಬರುದು. ನಂಗೆ ಬೇಡ, ಯಾವಾಗಲೂ ಪಚ್ಚು ಅವನ ಬರ್ತಡೇ ದಿನ ಬೆಳಿಗ್ಗೆ ಬಂದು ಅತ್ತೆ ಕಾಲಿಗೆಲ್ಲ ಬಿದ್ದು ಹೋಗ್ತಾನೆ. ಬಟ್ ಇವತ್ತು ಅವನು ಬೇಗ ಕಾಲೇಜ್ ಹೋಗ್ತಾನಲ್ಲ, ಅತ್ತೆ ಇದ್ದಿರಲ್ಲ ಅಂತ ಇವಾಗ ಕೇಕ್ ಕಟ್ಟೆಲ್ಲ ಆದಮೇಲೆ ಸ್ನಾನ ಮಾಡಿ ಬಂದು ಅತ್ತೆ ಕಾಲಿಗೆ ಹಾಗೆ ಅಜ್ಜಿ ಕಾಲಿಗೆಲ್ಲ ಬೀಳ್ತಾ ಇದ್ದಾನೆ. ಅದಕ್ಕೆ ನಾನು ರೂಮಿಂದನೇ ಕರೆದು ಹೇಳ್ತಾ ಇದ್ದೆ, ನನ್ನ ಕಾಲಿಗೆ ಬೀಳಲ್ವ ನೀನು ಅಂತ. ನಾವೆಲ್ಲ ಸ್ನಾನ ಮಾಡಿ ಹೋಗೋಣ ಅಂತ ಬಂದ್ವಿ. ಇನ್ನು ಊಟಕ್ಕೆ ಇನ್ನೂ ಸ್ವಲ್ಪ ಹೊತ್ತಿತ್ತಲ್ವ, ಅದಕ್ಕೋಸ್ಕರ ಸ್ನಾನ ಎಲ್ಲ ಮಾಡಿ ಆದಮೇಲೆ ವನಜಕ್ಕನ ಮನೆಗೆ ಹೋದ್ವಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಚಿಕನ್ ಗ್ರೀನ್ ಗ್ರೇವಿ, ಬಿರಿಯಾನಿ ರೈಸ್, ಚಿಕನ್ ಪುಳಿ ಮುಂಚಿ, ಕಚ್ಚಂಬರ್, ಹಾಗೆ ನನಗೋಸ್ಕರ ಪನ್ನೀರ್ ಕೂಡ ಮಾಡಿದರು ಪಾಪ. ನಾನು ಹೇಳಿದೆ ಅವ್ರ ಹತ್ರ, ನನಗೆ ಕಚ್ಚಂಬರ್ ಸಾಕಿತ್ತು, ನೀವೇನಕ್ಕೆ ಪನ್ನೀರೆಲ್ಲ ಮಾಡೋಕ್ಕೆ ಹೋದ್ರಿ ಅಂತ. ಅದಕ್ಕೆ ಪರವಾಗಿಲ್ಲ, ನೀನು ತಿನ್ನಲ್ವಲ್ಲ ಅದಕ್ಕೋಸ್ಕರ ಮಾಡಿದ್ದು ಅಂತ ಹೇಳಿದರು. ಹಾಗೆ ನಾವು ಮಕ್ಕಳಿದ್ವಿ. ಆಮೇಲೆ ಸಂಜಿತ್ತಿದ್ದಲ್ವ ಒಂದು ಅಪ್ಪ ಅಮ್ಮ, ಅಂದರೆ ಪಚ್ಚುಗೆ ಚಿಕ್ಕಪ್ಪ ಮಾಡ್ತಾರೆ, ಪವೀಂದ್ರಣ್ಣಂದು ತಮ್ಮ ಹಾಗೂ ತಮ್ಮನ ಹೆಂಡತಿ. ಹಾಗಾಗಿ ಅವರು ಕೂಡ ಇಬ್ಬರು ಬಂದಿದ್ದರು. ಇನ್ನೆಲ್ಲ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಾ ಇದ್ದೆ, ಲಾಸ್ಟಿಗೆ ಊಟ ಮಾಡೋಣ ಅಂತ. ಮಕ್ಕಳೆಲ್ಲ ಮುಂಚೆ ಕುತ್ಕೊಂಡ್ರು. ಅಕ್ಕನ ಅಡಿಗೆ ಹೇಗಾಗಿದೆ? ಹೆಂಡತಿ ಅಡಿಗೆ ಕನ್ನಡ ಬಂದ್ಲೆ ಎಲ್ಲ ಚಂದ ಆಗಿದೆ, ಎಲ್ಲ ಚಂದ ಆಗಿದೆ. ಒಂದು ಪದಾರ್ಥ ಬರಲಿಲ್ಲ, ಮತ್ತೆ ಚಂದ ಆಗ್ಲಿಕ್ಕೆ ಯಾವುದು ಮೆಣಸಿನಕಾಯಿದು ಕೋಳಿ ಬರಲಿಲ್ಲ. ಮಕ್ಕಳೇ ಜವನೇರು ವಾಯಂಗಳು ಜವನರ್ ಲೆಕ್ಕ ತೋಜುವರ್ ಮಾರಯ್ಯ. ಗಂಡ ಯುವಕರೇ ಹೇಗೆ ಆಗಿದೆ ಅಡಿಗೆ? ಯುವಕರ ದಾದಾ ಹೇಗೆ ಆಗಿದ್ದಾರೆ? ಹೇಳಿ ಹೇಳಿ. ಚಂದ ಆಗಿದೆ ಅಲ್ಲ?
ಬರ್ತ್ಡೇ ಬಚ್ಚುದು ಫಸ್ಟ್ ಊಟ ಮಾಡುದು ನೀವು. ಮತ್ತೆ ಮತ್ತೆ ನಾನು ಮುದುಕಾದರಲ್ಲ, ನನಗೆ ಹೆಚ್ಚಿನ 51 ವರ್ಷ ಆಯ್ತು. ಅತ್ತೆಯ ಬರ್ತ್ಡೇ ಬಾಯ್ ಅನ್ನು ಬಿಟ್ಟು ಎಲ್ರು ಊಟ ಮಾಡ್ತಿದ್ದೀರಿ, ಎಂತ ಕತ್ತೆ ಮಾರೇರೆ. ನೀವು ಅವನಿಗೆ ಬಡಿಸಿ ಅವನು ಊಟ ಮಾಡಿದ್ಮೇಲೆ ನೀವು ಮಾಡ್ಬೇಕು. ಸನ್ಮಾನ ಚಿಕನ್ ತಿಂದು ಬಂದಿರಿ. ಊಜೋರ ಪನ್ನಿ ಕೊಂಚ ರಪ್ಪ ಬಿಡುದು. ಸ್ವೀಟ್ ಆತ ಸ್ವೀಟ್ ಆತ ನಾನು. ನಮ್ದು ಊಟ ಮಾತ್ರ ಸಕ್ಕತ್ತಿತ್ತು. ಪನ್ನೀರ್ ಅಂತೂ ಸೂಪರ್. ಮತ್ತೆ ಅವ್ರದ್ದೆಲ್ಲ ಚೆನ್ನಾಗಿತ್ತಂತೆ. ನನ್ನ ಮಗಳು ಫಸ್ಟ್ ಬರ್ತ್ಡೇ ಅಂತ ಹೇಳುವಾಗ್ಲೇ ಊಟಕ್ಕೆ ಏನು ಅಂತ ಕೇಳಿದ್ಲು. ಹೋಗುದು ನಾಳೆ ಕೆಲ್ಸಕ್ಕಿದ್ದಾರಲ್ಲ, ಸ್ವಲ್ಪ ಕೆಲ್ಸ ಎಲ್ಲ ಉಂಟು. ಇವತ್ತು ಹಾಕ್ಲಿಲ್ವಾ ನೀವು? ಇಷ್ಟು ಇಡೀ ದಿನ ಇದ್ದೆ ಮಾರೈತಿ. ಈಗ ಚಂದಾಗಿದೆ ಅಂತ ಮುಖ ಇಲ್ಲ ಇವನ ನೋಡಿ. ఇక్కడ దూర్ బంత్ జతాయన ఇట్లా పోయి బకుండ టీవీ ఓనిత్తే ఓదే రెండు బండది ఆయని యా బన్నాగా సుల్ బొర్కే పతుందల ఆయన బెలూన్ కొరుంబೆ ಕೃಷ್ಣ ಬಲೂನ್ ಬೇಕು ಅಂತ ಹೇಳಿ ಅದಕ್ಕೆ ತಕೊಂಡ್ ಬರುವಂತ ಬಂದ್ವಿ. ಬೆಲೂನ್ ನೋಡಿ ಎಲ್ಲ ಹೊಡೆದಾಕಿದಾರ ಅಂತ ಇಷ್ಟೇ. ಮೇಲ್ಗಡೆಗೆ ಸಿಕ್ಸಿದ್ದಾರೆ ಕೆಲವು. ಓವ್ ಯಾವ್ದಾಗ್ಬೋದು ನಿಂಗೆ? ಅದೆಲ್ಲ ಕಟ್ಟಿದಾರಲ್ಲ, ಇದಂತ ಹೇಗಿಲ್ಲ. ಆ ಪೂಜೆ ದೆಪ್ಪರೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿ ಇಟ್ಕೊಳ್ಳಿ. ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ, ಹರಿ ಬೋಲ್. ಎಲ್ರಿಗೂ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಟಾಟಾ ಬೈ ಬೈ. ಹರೇ ಕೃಷ್ಣ, ಹರಿ ಬೋಲ್. ಎಲ್ರಿಗೂ ಟೇಕ್ ಕೇರ್. ಹೋಯ್ ಕೃಷ್ಣ.